ನಮಸ್ತೆ. ನಾನು ರಕ್ಷಿತಾ, ಸೈಕಾಲಜಿಸ್ಟ್. ಇವತ್ತು ಆಸ್ಕ್ ಮೈಸೂರು ಚಾನೆಲ್ ಪರವಾಗಿ ಕೆಲವು ಮಾನಸಿಕ ಆರೋಗ್ಯದ ಬಗ್ಗೆ, ಆ ಆರೋಗ್ಯದ ವಿಚಾರಗಳ ಬಗ್ಗೆ, ದ್ಯಾಟ್ ಈಸ್ ಆಂಗ್ಸೈಟಿ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು ಅಥವಾ ಡಿಪ್ರೆಷನ್ ಆಗಿರ್ಬೋದು, ಇಂತಹ ಕೆಲವು ವಿಚಾರದ ಬಗ್ಗೆ ಸಾಮಾನ್ಯವಾದ ಅರಿವು ಮೂಡಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಇವತ್ತು ನಾವು ತಗೋತಾ ಇರೋ ವಿಚಾರ ಆಂಗ್ಸೈಟಿ ಅಥವಾ ಆತಂಕ. ಸೊ ಆಂಗ್ಸೈಟಿ ಅನ್ನುವಾಗ ವೆರಿ ಜನರಲ್ ಟರ್ಮ್ಸಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು, ವಾಟ್ ಈಸ್ ಆಂಗ್ಸೈಟಿ ಅಂತ ನೀವು ಕೇಳೋದಾದರೆ, ಇಟ್ಸ್ ಅ ವೆರಿ ನ್ಯಾಚುರಲ್ ರೆಸ್ಪಾನ್ಸ್. ಸೊ ಕೆಲವು ಸ್ಟ್ರೆಸ್ ಅಥವಾ ಕೆಲವು ಡೇಂಜರ್ಗೆ ನ್ಯಾಚುರಲ್ ಅಂತ ನಾನು ಹೇಳುವಾಗ ತುಂಬ ಸಹಜವಾದ ಭಾವನೆ. ಇಟ್ಸ್ ಆಲ್ಸೋ ಅನ್ ಎಮೋಷನ್ ವಿಚ್ ಇಸ್ ವೆರಿ ವೆರಿ ನ್ಯಾಚುರಲ್ ವಿತ್ ಇನ್ ಆಲ್ ಆಫ್ ಅಸ್, ನಮಗೆಲ್ಲರಲ್ಲೂ. ಲೈಕ್ ಇವಾಗ ನೀವು ಕೋಪ ಅಥವಾ ಖುಷಿ ಅಥವಾ ದುಃಖ ಇದೆಲ್ಲ ಏನು ಹೇಳ್ತಿದ್ದೀರಾ, ಆಲ್ ಆಫ್ ದ್ಯಾಟ್ ಲೈಕ್ ವೈಸ್ ಈಸ್ ದ ಆಂಗ್ಸೈಟಿ. ಅದೇ ಥರದ ಈ ಆತಂಕ. ಸೊ ನಾವು ಇವಾಗ ನಮಗೆ ಆತಂಕ ಇದೆಯಾ ಅಥವಾ ಈ ಭಯ ಆತಂಕ ಎರಡೂ ಒಂದೇನಾ? ತುಂಬ ಸಿಂಪಲ್ ಟರ್ಮ್ಸ್ ವಿ ವಿಲ್ ಅಂಡರ್ಸ್ಟ್ಯಾಂಡ್. ಆತಂಕ ಇಸ್ ವೆರಿ ಅನ್ನೋನ್, ಇಟ್ ಈಸ್ ನಾಟ್ ಡೆಫಿನೈಟ್. ಭಯ ಅನ್ನುವಾಗ ಇಟ್ ಈಸ್ ವೆರಿ ಡೆಫಿನೈಟ್ ಆ್ಯಂಡ್ ವಿ ನೋ. ಫಾರ್ ಎಕ್ಸಾಂಪಲ್ ನಾವು ಹೆಂಗೆ ಅರ್ಥ ಮಾಡ್ಕೋಬೋದು ಅಂತಂದರೆ, ಆಂಗ್ಸೈಟಿ ಅನ್ನೋನ್ ಅಥವಾ ಇಂಡೆಫಿನೈಟ್ ಅನ್ನೋಕ್ಕೆ ನೀವು ಯಾವುದೋ ಜಾಬ್ ಇಂಟರ್ವ್ಯೂಗೆ ಹೋಗ್ತಾ ಇರ್ತೀರಾ ಅಥವಾ ಯು ಹ್ಯಾವ್ ಟು ಪ್ರೆಸೆಂಟ್ ಸಮ್ ಟಾಪಿಕ್. ಆವಾಗ ನಮಗೇನಾಗುತ್ತೆ, 5-10 ನಿಮಿಷದ ಮುಂಚೆ ವಿ ಆರ್ ವೆರಿ ಆ್ಯಂಕ್ಷಿಯಸ್. ಆವಾಗ ನಮಗೇನು ಭಾವನೆ ಅಥವಾ ನಮಗೇನು ಫೀಲಿಂಗ್ ಆಗುತ್ತೆ, ದ್ಯಾಟ್ ಈಸ್ ಆಂಗ್ಸೈಟಿ. ಇವಾಗ ಭಯ ಅಂತ ನಾವು ಯೋಚನೆ ಮಾಡಿದ್ರೆ, ಲೆಟ್ ಅಸ್ ಸಿ, ನೀವು ಯಾವುದೋ ಒಂದು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರಾ ಟು ಸಮ್ ಡೆಸ್ಟಿನೇಷನ್ ವಿತ್ ಯೋರ್ ಫ್ಯಾಮಿಲಿ ಫ್ರೆಂಡ್ಸ್. ನಿಮ್ಮ ಜೊತೆಗೆ ಒಂದು 3 ಜನ ಯಾರೋ ಬಂದು ಕೂತ್ಕೋತಾರೆ ಆ್ಯಂಡ್ ಯು ರಿಯಲೈಸ್ ಒಂದು ಸ್ವಲ್ಪ ಹೊತ್ತು ಆದಮೇಲೆ, ಓ ಇವ್ರು ರಾಬ್ರಿ ಮಾಡೋರು ಅಂತ. ಆವಾಗ ನಿಮಗೆ ಆಗೋ ಅನುಭವ ಏನಿದೆ, ದ್ಯಾಟ್ ಈಸ್ ಭಯ, ದ್ಯಾಟ್ ಈಸ್ ನಾಟ್ ಆತಂಕ. ಬಿಕಾಸ್ ನಿಮಗೆ ಗೊತ್ತು ಏನು ಡೇಂಜರ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಥವಾ ದ್ಯಾಟ್ ಈಸ್ ಗೋನ್ ಟು ಬಿ ಡೇಂಜರಸ್. ಸೊ ಯುರ್ ಅವೇರ್ ಆಫ್ ದ ಫ್ಯಾಕ್ಟ್, ನಿಮಗೆ ಗೊತ್ತಿದೆ. ಹಾಗಾಗಿ ವಿ ಕನ್ಸಿಡರ್ ದ್ಯಾಟ್ ಆಸ್ ಭಯ. ಅದು ಆತಂಕ ಅಲ್ಲ. ಸಮ್ಟೈಮ್ಸ್ ನಮಗೆ ಈ ಥರ ಆತಂಕ ಇದ್ದರೆ ಹಾಗಾದರೆ ತುಂಬ ತೊಂದರೆನಾ? ಇಟ್ ಈಸ್ ವೆರಿ ನ್ಯಾಚುರಲ್. ಈ ಆತಂಕ ಇಲ್ಲ ಅಂದರೆ ಅಟ್ ಸಮ್ ಪಾಯಿಂಟ್ ವಿ ವಿಲ್ ನಾಟ್ ಡೂ ಎನಿಥಿಂಗ್. ಆ್ಯಕ್ಚುಲಿ ನಾವೇನು ಮಾಡಲ್ಲ. ಸಿ ಫಾರ್ ಎಕ್ಸಾಂಪಲ್, ನಮಗೆ ಕೆಲವು ಡೆಡ್ಲೈನ್ಸ್ ಇರುತ್ತೆ ಅಂದ್ಕೊಳ್ಳಿ, ಅಥವಾ ವಿ ಹ್ಯಾವ್ ಸರ್ಟನ್ ಗೋಲ್. ಆ ಡೆಡ್ಲೈನ್ಸ್ಗೆ ನಾವು ಕೆಲಸ ಮಾಡಲಿಲ್ಲ ಅಂದರೆ, ನಮ್ಗೆ ಆತಂಕ ಇಲ್ಲ ಅಂದರೆ ಆ್ಯಕ್ಚುಲಿ ನಾವು ಮಾಡೋದೇ ಇಲ್ಲ. ನೀವು ಮಾಡಲಿಲ್ಲ ಅಂದರೆ ಏನು, ನಿಮ್ಗೆ ಆತಂಕ ಇಲ್ಲ. ಯು ಕೀಪ್ ಪ್ರೊಕಾಸ್ಟಿನೇಟಿಂಗ್. ಅಯ್ಯೋ ಪರವಾಗಿಲ್ಲ ಬಿಡು, ಅಯ್ಯೋ ನಾಳೆ ಮಾಡೋಣ, ಅಯ್ಯೋ ಇನ್ನೊಂದು ದಿವಸ ಮಾಡೋಣ. ಬಟ್ ದ ಪಾಯಿಂಟ್ ಇಸ್, ನಿಮ್ಮ ಒಂದು ಡೆಡ್ಲೈನ್ ಅಥವಾ ನಿಮ್ಮದೊಂದು ಡೆಸ್ಟಿನೇಷನ್ ಅಂತ ಇದ್ದರೆ, ವಾಟ್ ಹ್ಯಾಪನ್ಸ್, ವಿ ವರ್ಕ್ ಟುವರ್ಡ್ಸ್ ಇಟ್. ಆವಾಗ ಓಕೆ, ಅಯ್ಯೋ ಇದಾಗಿಲ್ಲ, ಇನ್ನು 2 ದಿವಸ ಇದೆ, ಇನ್ನು 1 ದಿವಸ ಇದೆ. ಆತಂಕ ಏನಿದೆ, ಇಟ್ಸ್ ವೆರಿ ನ್ಯಾಚುರಲ್ ಆ್ಯಂಡ್ ಇಟ್ ಶುಡ್ ಮೇಕ್ ಸೆನ್ಸ್. ಆ ಥರದ್ದು ಆತಂಕ ನಮ್ಗೆಲ್ರಿಗೂ ಇಂಪಾರ್ಟೆಂಟ್. ಇಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಸೊ ಇವಾಗ ಆಂಗ್ಸೈಟಿ ಡಿಸಾರ್ಡರ್ಸ್ ಅಂತ ನಾವು ಹೆಂಗೆ ಅರ್ಥ ಮಾಡ್ಕೋಬಹುದು ಅದನ್ನ ಅಂದರೆ, ಕೆಲವು ಸರ್ತಿ ಈ ವರಿ ಅಥವಾ ನಿಮ್ಮ ಈ ಯೋಚನೆ ಏನಿದೆ, ಇಟ್ ಈಸ್ ವೆರಿ ಪರ್ಸಿಸ್ಟೆಂಟ್ ಆ್ಯಂಡ್ ಎಕ್ಸೆಸ್ ಆಗೋಗುತ್ತೆ ಕೆಲವು ಸರ್ತಿ. ಆ್ಯಕ್ಚುಲಿ ನೆಸೆಸರಿ ಇರಲ್ಲ ಆ ಸಿಚುವೇಷನಲ್ಲಿ, ಅಥವಾ ಡೇಂಜರ್ ಅಥವಾ ಥ್ರೆಟ್ ಏನೂ ಇಲ್ಲದೇ ಇದ್ದರೂ ನಿಮ್ಗೆ ಯೋಚನೆ ತುಂಬ ಫ್ರೀಕ್ವೆಂಟಾಗಿ ಬರ್ತಾ ಇರುತ್ತೆ, ಅಷ್ಟೊಂದು ಪರ್ಸಿಸ್ಟೆಂಟ್ ಆಗಿರುತ್ತೆ. ದೆನ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಆಂಗ್ಸೈಟಿ ಡಿಸಾರ್ಡರ್ಸ್. ಇವಾಗ ಆಂಗ್ಸೈಟಿ ಡಿಸಾರ್ಡರ್ಸ್ ಬಗ್ಗೆ ನಾವು ಮಾತಾಡ್ತಾರೆ, ಮೆನಿ ಥಿಂಗ್ಸ್. ಸೋಷಲ್ ಆಂಗ್ಸೈಟಿ ಇದೆ, ಜನರಲ್ ಆಂಗ್ಸೈಟಿ ಡಿಸಾರ್ಡರ್ಸ್ ಇದೆ, ಆ್ಯಂಡ್ ಫೋಬಿಯಾಸ್ ಇದೆ ಟು ಸಮ್ ಎಕ್ಸ್ಟೆಂಟ್. ಬಟ್ ತುಂಬ ಥಿಯೋರಿಟಿಕಲ್ ಆಗಿ ನಾವು ತಿಳಿಸುವ ಪ್ರಯತ್ನ ಮಾಡ್ತಾ ಇಲ್ಲ. ಇಟ್ ಇಸ್ ಜಸ್ಟ್ ದ್ಯಾಟ್ ಒಂದು ಸಣ್ಣ ಅರಿವು ಮೂಡಿಸುವ ಪ್ರಯತ್ನ. ಸೊ ಆ ಥರ ಹೇಳುವಾಗ ಆಂಗ್ಸೈಟಿ ಇಟ್ಸ್ ವೆರಿ ಸಿಂಪಲ್. ನಮ್ಗೆಲ್ಲರಲ್ಲೂ ನಮಗೆ ಬೇಕು ಟು ಸಮ್ ಎಕ್ಸ್ಟೆಂಟ್. ನಮ್ಮ ನಾರ್ಮಲ್ ಫಂಕ್ಷನಿಂಗ್ ಯಾವಾಗ ತೊಂದರೆ ಆಗುತ್ತೆ ಆವಾಗ ಮಾತ್ರ ವಿ ಕನ್ಸಿಡರ್ ಇಟ್ ಆಸ್ ಡಿಸಾರ್ಡರ್. ಸೊ ವಾಟ್ ಡು ವಿ ಟಾಕ್ ಅಬೌಟ್? ಹಾಗಿದ್ರೆ ವಾಟ್ ಇಸ್ ದ ಸಿಂಪ್ಟಮ್ಸ್? ಇದು ನನಗಿದೆಯಾ, ಆಂಗ್ಸೈಟಿ ನನಗಿದೆಯಾ, ಇದು ನನಗಿದ್ರೆ ನಂಗೆ ಹೆಂಗೆ ಅನಿಸುತ್ತೆ ಅಂತ ನಾವು ಯೋಚನೆ ಮಾಡ್ಬೋದಾದರೆ, ಫಸ್ಟ್ ನಾವು ನಮ್ಮ ಬಿಹೇವಿಯರ್ ಅಥವಾ ನಮ್ಮ ಯೋಚನಾ ಶಕ್ತಿ, ಆ ಥರ ಸಿಂಪ್ಟಮ್ಸ್ ಕೆಲವೊಂದು ಚೇಂಜ್ ಆಗ್ಬೋದಾದರೆ, ಫಿಸಿಕಲ್ ಚೇಂಜಸ್ ಅಂತ ಎಲ್ಲ ಹೇಳ್ಬೇಕಾದ್ರೆ ದರ್ ಆರ್ ಫ್ಯೂ ಥಿಂಗ್ಸ್ ನಾವು ಕನ್ಸಿಡರ್ ಮಾಡಬೇಕಾಗಿರೋದು. ನಾವು ಯೋಚನೆ ಮಾಡೋದು ಏನು ಮಾಡ್ತೀವಿ, ತುಂಬ ಅತಿಯಾಗಿ ಮಾಡ್ತೀವಿ. ಯು ಸ್ಟಾರ್ಟ್ ವರಿಂಗ್ ಟೂ ಮಚ್. ಯಾವ ಎಕ್ಸ್ಟೆಂಟ್ ಅಂದರೆ ನೀವು ಕಂಟ್ರೋಲೇ ಮಾಡೋಕ್ಕಾಗಲ್ಲ ನಿಮ್ಮ ವರೀಸ್ನ. ಥಿಂಕ್ ಮಾಡೋದು ಇಸ್ ಡಿಫ್ರೆಂಟ್, ವೆನ್ ಯು ವರಿಂಗ್ ಇಟ್ ಇಸ್ ಡಿಫ್ರೆಂಟ್. ಸೊ ಯು ಕೀಪ್ ಆನ್ ಕಾನ್ಸ್ಟ್ಯಾಂಟ್ಲಿ ವರಿಂಗ್. ಆಮೇಲೆ ಕೆಲವು ಫೋಕಸ್ಡ್ ಆಗಿರೋಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಇಷ್ಟೊಂದು ಡೈವರ್ಟ್ ಆಗ್ತಾನೆ ಇರುತ್ತೆ. ಯು ಕಾಂಟ್ ಕಾನ್ಸಂಟ್ರೇಟ್ ಸಮ್ಟೈಮ್ಸ್.
ಇನ್ನು ಫಿಸಿಯಲಾಜಿಕಲ್ ಚೇಂಜಸ್ ಅಂತ ನೋಡುವಾಗ ಅಂದರೆ ವೆರಿ ಸಿಂಪಲ್ ಥಿಂಗ್ಸ್ ದ್ಯಾಟ್ ಈಸ್ ಹ್ಯಾಪನಿಂಗ್. ಯು ಸ್ಟಾರ್ಟ್ ವೆರಿ ರ್ಯಾಪಿಡ್ಲಿ ಸ್ವೆಟ್ಟಿಂಗ್, ತುಂಬ ಯುನೋ ಸ್ವೆಟ್ ಆಗ್ತೀರಾ. ಆಮೇಲೆ ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಕೆಲವು ಸತಿ. ಆ್ಯಂಡ್ ಕೆಲವು ಸತಿ ಯು ಹ್ಯಾವ್ ದಿಸ್ ಕೈಂಡ್ ಆಫ್ ಒಂಥರ ಹೊಟ್ಟೆ ಒಂಥರ ನಾಯ್ಸಿಯ ಸೆನ್ಸೇಷನು, ಅಥವಾ ಒಂಥರ ಚಿಟ್ಟೆ ಬಿಟ್ಟಂಗೆ ಆಗೋದು, ಆ ಥರದ್ದೆಲ್ಲ ಆಗುತ್ತೆ. ಇಟ್ಸ್ ವೆರಿ ಕಾಮನ್, ಇಟ್ಸ್ ವೆರಿ ವೆರಿ ಕಾಮನ್. ವೆನ್ ಸಿವಿಯರ್ ಕಂಡೀಷನ್ಸ್ ಏನಾಗುತ್ತೆ, ಸಮ್ಟೈಮ್ಸ್ ದೇರ್ ಮೈಟ್ ಬಿ ಚೆಸ್ಟ್ ಪೇಯ್ನ್ ಥರದ್ದು ಅನುಭವಗಳಾಗಬಹುದು, ಆ್ಯಂಡ್ ಮಸಲ್ ಟೆನ್ಷನ್ಸ್ ಆಗ್ಬೋದು. ಆ್ಯಂಡ್ ವೆರಿ ಕಾಮನ್ಲಿ ಬ್ರೆತ್ನೆಸ್ ಶಾರ್ಟ್ ಆಗ್ಬೋದು, ಲೈಕ್ ಶಾರ್ಟ್ ಆಫ್ ಆಲ್ ದಿಸ್ ಬ್ರೆತ್ ಅಂತ ನಿಮ್ಗೆ ಉಸಿರು ಕಟ್ಸೋ ಥರ ಅನ್ನಿಸ್ಬಹುದು. ಅದರ ಅರ್ಥ ಇಟ್ ಡಸಂಟ್ ಮೀನ್ ದ್ಯಾಟ್ ನಿಮಗೆ ಯು ಹ್ಯಾವ್ ಆಂಗ್ಸೈಟಿ ಡಿಸಾರ್ಡರ್. ನೋ, ಅದಲ್ಲ. ಇಟ್ ಈಸ್ ಜಸ್ಟ್ ದ್ಯಾಟ್ ನಾನು ಆವಾಗಲೇ ಹೇಳ್ದಂಗೆ ಇಟ್ ಶುಡಂಟ್ ಹಿಂಡರ್ ಯುವರ್ ರೊಟೀನ್. ನಿಮ್ಮ ದೈನಂದಿನ ಚಟುವಟಿಕೆ ಮಧ್ಯೆ ಅದು ಬರಬಾರ್ದು. ನಿಮಗೆ ಗೊತ್ತಿರುತ್ತೆ ದೇರ್ ಇಸ್ ನೋ ಎನಿ ಡೇಂಜರ್ ಅಥವಾ ಥ್ರೆಟ್ ಇಲ್ಲ ಅಂದ್ರೆ ನೀವು ಅಷ್ಟು ಎಕ್ಸೆಸಿವ್ ಆಗಿ ವರಿ ಮಾಡಬಾರ್ದು. ದೆನ್ ಇಟ್ ಇಸ್ ಅಬ್ಸಲ್ಯೂಟ್ಲಿ ಫೈನ್ ಆ್ಯಂಡ್ ಇಟ್ಸ್ ನಾರ್ಮಲ್. ಆ್ಯಂಡ್ ನಾವು ನಿಮ್ಮ ಬಿಹೇವಿಯರಲ್ಲಿ ಏನು ಬದಲಾವಣೆ ಆಗುತ್ತೆ, ವೆರಿ ವೆರಿ ಕಾನ್ಷಿಯಸ್ಲಿ ಏನಾಗುತ್ತೆ, ವಿ ಟೆನ್ ಟು ಅವಾಯ್ಡ್ ಸರ್ಟನ್ ಸಿಚುವೇಶನ್ಸ್. ಯಾವುದು ನಿಮ್ಮನ್ನ ಟ್ರಿಗರ್ ಮಾಡಬಹುದು, ನಿಮ್ಮ ಆಂಗ್ಸೈಟಿ ಟ್ರಿಗರ್ ಮಾಡಬಹುದು, ಆ ಥರದ ಸಂದರ್ಭಗಳನ್ನ ಅಥವಾ ಆ ಥರದ ಚಟುವಟಿಕೆಗಳನ್ನ ಸರ್ಟನ್ ಸಿಚುವೇಶನ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ವಿ ವಿಲ್ ಅವಾಯ್ಡ್, ಪರ್ಪಸ್ಫುಲಿ ನಾವು ಅವಾಯ್ಡ್ ಮಾಡ್ತೀವಿ, ಬಿಕಾಸ್ ವಿ ಡೋಂಟ್ ವಾಂಟ್ ಟು ಎನ್ಕೌಂಟರ್ ದ್ಯಾಟ್. ಸೊ ನಿಮ್ಗೆ ಏನು ಅನಿಸುತ್ತೆ, ಆಗಬಹುದು, ವಾಟ್ ಇಫ್ ದಿಸ್ ಹ್ಯಾಪನ್ಸ್, ಐ ಡೋಂಟ್ ವಾಂಟ್ ಟು ಎನ್ಕೌಂಟರ್ ಇಟ್. ಆ ಥರದ್ದು ನಿಮ್ಮ ಬದಲಾವಣೆಗಳಾಗುತ್ತೆ ಬಿಹೇವಿಯರ್ಸಲ್ಲಿ. ನೀವು ಆವಾಗ ಯೋಚನೆ ಮಾಡ್ಬೋದು, ದೆನ್ ವೈ ವಿ ಹ್ಯಾವ್ ದಿಸ್, ಲೈಕ್ ವಾಟ್ ಈಸ್ ದ ಕಾಸ್ ಆಫ್ ಆಲ್ ದಿಸ್ ಅಂತ ನಾವು ಯೋಚನೆ ಮಾಡಿದ್ರೆ. ಇನ್ ಜನರಲ್ ಟರ್ಮ್ಸ್ ಕಾಸ್ ಬಗ್ಗೆ ಮಾತಾಡ್ತಾ ಇದ್ರೆ, ಫಸ್ಟ್ ಥಿಂಗ್ ವಾಟ್ ಹ್ಯಾಪನ್ಸ್, ದೇರ್ ಆರ್ ಮೆನಿ ಕಾಸಸ್. ಇವಾಗ ಕಾಗ್ನಿಟಿವ್ ಕಾಸಸ್ ಇರ್ಬೋದು, ಜೆನೆಟಿಕ್ ಇರ್ಬೋದು, ಆ್ಯಂಡ್ ನಿಮ್ಮ ಎನ್ವೈರನ್ಮೆಂಟಲ್ ಅಥವಾ ಎಕ್ಸ್ಪೀರಿಯನ್ಷಿಯಲ್ ಕಾಸಸ್ಸು ಇರಬಹುದು. ಕಾಗ್ನಿಟಿವ್ ಕಾಸಸ್ ಅಂತ ನಾವು ಯೋಚನೆ ಮಾಡಿದಾಗ ಸಮ್ ಪಾಯಿಂಟ್ ವಾಟ್ ಹ್ಯಾಪನ್ಸ್, ಕೆಲವು ಇಂಡಿವಿಜುವಲ್ಸು ದೇ ಸ್ಟಾರ್ಟ್ ಥಿಂಕಿಂಗ್ ದ್ಯಾಟ್ ವಾಟ್ ಇಫ್ ದ ರಿಸಲ್ಟ್ ಆಫ್ ದಿಸ್ ಇಸ್ ಗೋನ್ ಟು ಬಿ ಹಾರ್ಮ್ಫುಲ್ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್, ನಾವು ನಮ್ಮ ಸುತ್ತ ನೋಡಿದ್ರೆ ಐ ಆಲ್ಸೋ ಸಿ ಮೆನಿ ಪೀಪಲ್ ಡೂಯಿಂಗ್ ದ್ಯಾಟ್. ತುಂಬ ಓವರ್ ಪ್ರೊಟೆಕ್ಟಿವ್ ಆಗಿ ರಿಯಾಕ್ಟ್ ಮಾಡ್ತಾರೆ ಒಂದೊಂದ್ಸತಿ ಪೀಪಲ್ ಅರೌಂಡ್ ಅಸ್. ಫಾರ್ ಎಕ್ಸಾಂಪಲ್, ಲೆಟ್ಸ್ ಸೇ ವಿ ಕ್ಯಾನ್ ಟೇಕ್ ಪೇರೆಂಟ್ಸ್. ದೇ ಆ್ಯಕ್ಟ್ ವೆರಿ ಓವರ್ ಪ್ರೊಟೆಕ್ಟಿವ್ ಟುವರ್ಡ್ಸ್ ದಿ ಚಿಲ್ಡ್ರನ್. ಈಗ ನಾವೆಲ್ಲರೂ ಮಾಡ್ಬೋದು ಅದನ್ನ, ಬಟ್ ದೇರ್ ಆರ್ ಲಿಮಿಟ್ಸ್ ಫಾರ್ ಇಟ್. ಸಮ್ಟೈಮ್ಸ್ ಸಮ್ ಪೀಪಲ್ ಡೂ ಇಟ್ ವೆರಿ ಎಕ್ಸೆಸಿವ್ಲಿ. ಯಾವ ಲೆವೆಲ್ಗೆ ಅಂದರೆ, ಅಯ್ಯೋ ದಿಸ್ ಮೈಟ್ ಹಾರ್ಮ್ ಯು ಅಂತ ಹೇಳಿ ಇಫ್ ದ ಅದರ್ ಪರ್ಸನ್ ಇಸ್ ಹ್ಯಾವಿಂಗ್ ದ ಪೊಟೆನ್ಷಿಯಲ್ ಆಲ್ಸೋ, ನಮಗೇನಾಗುತ್ತೆ, ವಾಟ್ ಇಫ್ ಇಟ್ ಗೋಸ್ ರಾಂಗ್ ಅಂತ ನಾವು ಯೋಚನೆ ಮಾಡೋ ಥರ ಆಗುತ್ತೆ. ಸೊ ಆ ಥರ ನಾವು ಓವರ್ ಪ್ರೊಟೆಕ್ಟಿವ್ ಮಾಡಿದಾಗ ನಿಮ್ಮ ಆಲೋಚನಾ ಶಕ್ತಿ ಮೇಲೆ ಪರಿಣಾಮ ಬೀರುತ್ತೆ. ನಂಗೆ ಆಗುತ್ತೋ ಇಲ್ವೋ ಅಂತ ಆ ಆತಂಕ ಇಟ್ ಲೀಡ್ ಯು ಟು ದ್ಯಾಟ್. ನಿಮ್ಮ ಕಾಸ್ ಆಗೋಕ್ಕೆ ಅದು ಆಗಿರಬಹುದು ಒಂದು ಕಾರಣ. ಇನ್ನು ಎಕ್ಸ್ಪೀರಿಯನ್ಸ್ ಅಂತ ನಾವು ಮಾತಾಡಿದಾಗ, ಎಕ್ಸ್ಪೀರಿಯನ್ಷಿಯಲ್ ಕಾಸ್ ಅಂತಂದರೆ, ಲೆಟ್ ಸೇ ನೀವು ಈ ಥರದ್ದು ಯಾವುದೋ ಒಂದು ಸಂದರ್ಭದಲ್ಲಿ ಯು ಎಕ್ಸ್ಪೀರಿಯನ್ಸ್ ಅ ಕೈಂಡ್ ಆಫ್ ಎಂಬ್ಯಾರಸ್ಮೆಂಟ್, ಅಥವಾ ದೇರ್ ಮೈಟ್ ಬಿ ಸಮ್ ಕೈಂಡ್ ಆಫ್ ಅಬ್ಯೂಸ್ ಅಥವಾ ಸಮ್ ವಯೋಲೆನ್ಸ್, ಆ ಥರದ್ದು ನೀವು ವಿಟ್ನೆಸ್ ಮಾಡಿದರೆ ಕೆಲವು ಸತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ದಟ್ ಮೈಟ್ ಬಿ ಒನ್ ಆಫ್ ದ ಕಾಸಸ್. ಯಾಕಂದರೆ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಇಟ್ ಡಸಂಟ್ ಮೀನ್ ದಟ್ ಇವಾಗಲೂ ಅದೇ ಆಗತ್ತೆ ಅಂತ. ಜಸ್ಟ್ ದಟ್ ವಾಟ್ ಇಫ್ ಅಂತ ಏನು ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ, ದ್ಯಾಟ್ ವಿಲ್ ಕಾಸ್ ಆಲ್ ದಿಸ್ ಆಂಗ್ಸೈಟಿ. ಸೊ ಈ ಆಂಗ್ಸೈಟಿ ಅಂತ ಅನ್ನುವಾಗ ಇಟ್ ಶುಡನ್ ಸೌಂಡ್ ಲೈಕ್ ಅ ಸ್ಟಿಗ್ಮಾ. ದೇರ್ ಆರ್ ಮೆನಿ ಪೀಪಲ್, ಎಷ್ಟೊಂದು ಜನ ಇದ್ದಾರೆ. ಇವಾಗ ನಾನು ಇದನ್ನು ಹೇಳಿಬಿಟ್ರೆ ಇವ್ರು ನಾನು ತುಂಬ ವೀಕ್ ಅಂದ್ಕೊಂಡ್ಬಿಡ್ತಾರೇನೋ, ನನ್ನನ್ನು ಜಡ್ಜ್ ಮಾಡಬಹುದೇನೋ ಅಂತ. ದೇರ್ ಆರ್ ಮೆನಿ ಪೀಪಲ್ ಹೂ ಜಸ್ಟ್ ಸಫರ್ ಇನ್ ಸೈಲೆನ್ಸ್. ಹೊರಗಡೆ ಹೇಳೋದೇ ಇಲ್ಲ, ನನಗೆ ಈ ಥರದ ಅನುಭವಗಳಾಗ್ತಾ ಇದೆ, ಅಥವಾ ನಾನು ಹೆಲ್ಪ್ ತೊಗೋಬೇಕಾ, ಅಥವಾ ನಾನಾಗೆ ಏನಾದರೂ ಒಂದು ಸ್ಟ್ರಾಟಜಿ ಅಥವಾ ರಿಸೋರ್ಸ್ ಹುಡ್ಕೋಬೇಕಾ ಅಂತ ನಾವು ಯಾರೂ ಪ್ರಯತ್ನನೇ ಮಾಡಲ್ಲ ಸಮ್ಟೈಮ್ಸ್, ಬಿಕಾಸ್ ದ್ಯಾಟ್ ಈಸ್ ವೆರಿ ಕ್ಲಿಯರ್. ಬಿಕಾಸ್ ನಮ್ಗೆ ಆ ನಾಲೆಡ್ಜ್ ಸ್ವಲ್ಪ ಕಡಿಮೆ ಇರುತ್ತೆ ಸಮ್ಟೈಮ್ಸ್. ಕೆಲವು ಸತಿ ನಾವು ಅಷ್ಟು ಈಸಿಯಾಗಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗದೇ ಇರಬಹುದು. ದ್ಯಾಟ್ ಮೈಟ್ ಆಲ್ಸೋ ಬಿ ದಿ ರೀಸನ್. ಸೊ ಸಿನ್ಸ್ ಇದೇನಾಗುತ್ತೆ, ದಿಸ್ ಇಸ್ ದ ಎಕ್ಸ್ಟೆನ್ಷನ್ ಆಫ್ ದಿಸ್ ಪರ್ಸಿಸ್ಟೆಂಟ್ ವರಿ ಅಥವಾ ಕನ್ಸರ್ನ್ಸ್ ಅಂತ ನಾವು ಅದನ್ನು ನೇಮ್ ಮಾಡಿದಾಗ, ಪೀಪಲ್ ಥಿಂಕ್ ದಟ್ ಓಕೆ, ನಾನು ಇಷ್ಟೊಂದು ಯೋಚನೆ ಮಾಡ್ತಿದ್ದೀನಿ, ನಾನು ಇಷ್ಟೊಂದು ವೀಕ್ ಅಂದ್ಕೊಂಡ್ಬಿಡ್ತಾರೆ ಜನ ನನ್ನ, ಅದಕ್ಕೆ ನಾನು ಇದನ್ನ ಹೇಳಬಾರ್ದೇನೋ ಅಥವಾ ಹೇಳದೇ ಇರಬಹುದೇನೋ ಅಂತ ಯೋಚನೆ ಮಾಡ್ಬೋದು. ಬಟ್ ಆ್ಯಕ್ಚುಲಿ ಸ್ಪೀಕಿಂಗ್ ದಿಸ್ ಇಸ್ ವೆರಿ ವೆರಿ ನಾರ್ಮಲ್. ಎಲ್ರಿಗೂ ಇರಬೇಕು ಆ್ಯಕ್ಚುಲಿ, ಬಿಕಾಸ್ ನಾನು ಆವಾಗಲೇ ಹೇಳಿದಾಗೆ ವಿ ಕಾಂಟ್ ಮೂವ್ ಟುವರ್ಡ್ಸ್ ಆರ್ ಗೋಲ್ ಎಟ್ ಆಲ್. ಈ ಥರದ್ದು ಒಂದು ಸ್ವಲ್ಪ ಆಂಗ್ಸೈಟಿ ನಮ್ಮಲ್ಲಿ ನಾರ್ಮಲ್ ಲೆವೆಲ್ಸ್ಲಿ ಇಲ್ಲ ಅಂದರೆ, ವಾಟ್ ಕ್ಯಾನ್ ವಿ ಡೂ ಅಟ್ ಆರ್ ಲೆವೆಲ್, ನಮ್ಮ ಸರೌಂಡಿಂಗಲ್ಲಿ ಅಥವಾ ಅಟ್ ಆರ್ ಲೆವೆಲ್ ನಾವು ಏನು ಮಾಡ್ಬೋದು, ಹೌ ಟು ಕೋಪ್ ದಿಸ್ ಅಂತ ನಾವು ಕೇಳಿದ್ರೆ, ದೇರ್ ಆರ್ ವೆರಿ ವೆರಿ ಬೇಸಿಕ್ 2 things that we have to focus. First thing is breath works.
ಬ್ರೆತ್ ವರ್ಕ್ಸ್ ಅಂದರೆ ಜಸ್ಟ್ ದ ಬಾಕ್ಸ್ ಬ್ರೀತಿಂಗ್. ಇವಾಗ ಎಷ್ಟೊಂದು ಜನ ಯು ಮೈಟ್ ಹವ್ ಹರ್ಡ್ ಇಟ್ ಥ್ರೂ ಮೆನಿ ಆಫ್ ದ ಸೋಷಿಯಲ್ ಮೀಡಿಯಾಸ್ ಆರ್ ಯೋಗಾ ಟೀಚರ್ಸ್ ಆರ್ ಮೆನಿ ಸ್ಪಿರಿಚುವಲ್ ಗುರೂಸ್. ಇಟ್ಸ್ ಜಸ್ಟ್ ದಟ್ ಬಾಕ್ಸ್ ಬ್ರೀತಿಂಗ್ ಅಂತಂದರೆ ಯೆಟ್ ಐ ಟ್ರೈ ಟು ಎಕ್ಸ್ಪ್ಲೇನ್. ನೀವೇನು ಮಾಡ್ತೀರಾ, ಯು ಟೇಕ್ ಅ ವೆರಿ ಡೀಪ್ ಇನ್ಹಲೇಷನ್ ಆಫ್ 4 counts, you hold it there for 4 counts and you deeply exhale for 4 counts and hold it there. So ಇದೇನು ಮಾಡುತ್ತೆ, ದಿಸ್ ಇಸ್ ವೆರಿ ವೆರಿ ಎಫೆಕ್ಟಿವ್. ಸಮಟೈಮ್ಸ್ ನೀವು ಯಾವುದೋ ಒಂದು ಪ್ರೆಸೆಂಟೇಷನ್ಗೆ ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ, ಇಟ್ ಡಸಂಟ್ ಹ್ಯಾವ್ ಟು ಬಿ ಲೈಕ್ ಎಲ್ಲರೂ ನಮ್ಮ ನೋಟಿಸ್ ಮಾಡೋ ಥರ ನೀವೇನು ನಮ್ಮ ಬಾಡಿ ಅಥವಾ ಫಿಸಿಕಲ್ ಚೇಂಜಸ್ ಮಾಡಬೇಕಾಗಿಲ್ಲ. ವೆರ್ ಎವರ್ ಯು ಆರ್ ಸಿಟ್ಟಿಂಗ್ ಯು ಕ್ಯಾನ್ ಜಸ್ಟ್ ಡೂ ದ್ಯಾಟ್ ಆ್ಯಂಡ್ ಟ್ರಸ್ಟ್ ಮೀ ದಟ್ ವಿಲ್ ಹೆಲ್ಪ್ ಯು ಟು ಕಾಮ್ ಡೌನ್ ಅ ಲಾಟ್. ತುಂಬ ತುಂಬ ಎಫೆಕ್ಟಿವ್ ಆಗಿರುತ್ತೆ. ದಿಸ್ ವಿ ಕ್ಯಾನ್ ಪ್ರಾಕ್ಟಿಸ್. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ ಲೈಕ್ ಫಿಸಿಕಲ್ ಮೂವ್ಮೆಂಟ್ಸ್, ಮೂವಿಂಗ್ your body. It might be exercising, it might be very simple stretching, or it might be people who are blessed with other forms of art, dance, ಆ ಥರದ್ದು ನೀವು ಮಾಡ್ಬೋದು. ಈಗ ಇಮ್ಯಾಜಿನ್ ಇಫ್ ಯೂರ್ ಇನ್ ಅ ವರ್ಕ್ ಸೆಟಪ್ ವಿ ಕಾಂಟ್ ಗೋ ಡಾನ್ಸ್, ಅದೆಲ್ಲ ನಾವು ಮಾಡೋಕ್ಕಾಗಲ್ಲ. ಬಟ್ ಜಸ್ಟ್ 10 minutes ಬಿಫೋರ್ ದ ಪ್ರೆಸೆಂಟೇಷನ್ ಆರ್ 10 minutes ಬಿಫೋರ್ ದ ಸಬ್ಮಿಷನ್ ಆರ್ ಎನಿ ಆಫ್ ದ ಮೀಟಿಂಗ್ ಯು ಟ್ರೈ ಟು ಮೂವ್. ಸ್ವಲ್ಪ ಅದು ಮಾಡಿದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ದೇರ್ ಆರ್ ಸರ್ಟನ್ ಕೆಮಿಕಲ್ಸ್ which helps us to release the positive emotions. ಅದನ್ನು ಉತ್ಪತ್ತಿ ಮಾಡುತ್ತೆ ಥ್ರೂ ದಿಸ್ ಕೈಂಡ್ ಆಫ್ ಮೂವ್ಮೆಂಟ್ಸ್. ಸೊ ವಿ ಕ್ಯಾನ್ ಟ್ರೈ ದ್ಯಾಟ್. ಇದೆಲ್ಲ ನಮ್ಮ ಸುತ್ತ ವಿಚ್ ವಿ ಆರ್ ಸೆಲ್ವ್ಸ್ ಕ್ಯಾನ್ ಪುಟ್ ಎಫರ್ಟ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಕೋಪ್ ಅಥವಾ ಹೌ ಟು ಓವರ್ಕಮ್ ಸರ್ಟನ್ ಥಿಂಗ್ಸ್ ದ್ಯಾಟ್ ಆರ್ ಲೆವೆಲ್. ಸೊ ಇದನ್ನು ಮಾಡಿದಾಗ ದಿಸ್ ಹೆಲ್ಪ್ಸ್ ಇಸ್ ಟು ಬ್ರಿಂಗ್ ಅವರ್ ಥಾಟ್ಸ್ ಫ್ರಮ್ ಆಂಕ್ಷಿಯಸ್ ಟು ರ್ಯಾಷನಲ್ ಥಾಟ್ಸ್. ಇವಾಗ ಬಿಹೇವಿಯರ್ ಟ್ರೀಟ್ಮೆಂಟ್ಸ್ ಅಥವಾ ಡಿಸಾರ್ಡರ್ಸ್ ಅಂತ ನಾವು ತೊಗೊಂಡಾಗ ಅದ್ರ ಬಗ್ಗೆ ಮಾತಾಡಿದ್ರೆ ದರ್ ಆರ್ ಮೆನಿ ಥಿಂಗ್ಸ್. ಆ್ಯಂಟಿ ಆ್ಯಂಗ್ಸೈಟಿ ಡ್ರಗ್ಸ್, ಆ್ಯಂಟಿ ಡಿಪ್ರೆಸೆನ್ಸ್ ಅಥವಾ ಕಾಗ್ನಿಟಿವ್ ಬಿಹೇವಿಯರ್ ಥೆರಪೀಸ್ ಅಂತೆಲ್ಲ ಇರುತ್ತೆ. ಬಟ್ ದ್ಯಾಟ್ ಈಸ್ ಓನ್ಲಿ ಆನ್ ದ ಸಿವಿಯರ್ ಕೇಸಸ್. ಇಟ್ ಈಸ್ ನಾಟ್ ಫಾರ್ ದ ಕಾಮನ್ ಅಥವಾ ನಾರ್ಮಲ್ ಪಾಪ್ಯುಲೇಷನ್ಗೆ ಅದರ ಅಗತ್ಯ ಇಲ್ಲ. ವೆನ್ ವಿ ಹ್ಯಾವ್ ದಿಸ್ ಪ್ರಾಬಬ್ಲಿ ದೀಸ್ 2 ಟೆಕ್ನಿಕ್ಸ್ ಅಥವಾ ಬ್ರೆತ್ ವರ್ಕ್ಸ್ ಅಥವಾ ಸಮ್ ಫಿಸಿಕಲ್ ಮೂವ್ಮೆಂಟ್ಸ್ ನಾವೇನು ಮಾತಾಡಿದ್ವಿ ಇವಾಗ, ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್. ಸೊ ಟು ಕನ್ಕ್ಲೂಡ್ ನಾವೇನು ಹೇಳ್ಬೋದು, ವೆನ್ ಎವರ್ ಯು ಅಂಡರ್ಗೋ ಸಮ್ ಕೈಂಡ್ ಆಫ್ ಚೇಂಜಸ್ ಅಥವಾ ಯು ಹ್ಯಾಪನ್ ಟು ವಿಟ್ನೆಸ್ ಸರ್ಟನ್ ಸಿಚುವೇಶನ್ಸ್, ವಿ ಹ್ಯಾವ್ ದಿಸ್ ಕೆಪಾಸಿಟಿ. ಎಕ್ಸ್ಟರ್ನಲ್ ಸೋರ್ಸ್ನ ನಾವು ಹೆಲ್ಪ್ ತೊಗೊಂಡು ನನಗೇನೋ ಆಗೋಗಿದೆ ಥರ ನಾವು ಯೋಚನೆ ಮಾಡೋದಕ್ಕಿಂತ ಇಟ್ ಈಸ್ ವೆರಿ ವೆರಿ ಸಿಂಪಲ್ ಅಟ್ ಆರ್ ಲೆವೆಲ್. ನಾವು ಇಂಥ ಒಂದು ಹೆಲ್ದಿ ಪ್ರಾಕ್ಟೀಸಸ್ನ ಮಾಡಬಹುದು. I think through Ask Mysuru we are trying very little to give this knowledge to all of you. So let us all practice very happy and healthy living. Thank you.